ಹಬ್ಬಗಳು ಬಂದ್ಬಿಟ್ರೆ ಸಾಕು ನಮ್ಮ ರಾಮನಗರ ಮಾರ್ಕೆಟ್ ಅಂತೂ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ. ಸುಮಾರು ಸುತ್ತಮುತ್ತ ಹಳ್ಳಿ, ರಾಮನಗರದವರು ಆಲ್ಮೋಸ್ಟ್ ಸುಮಾರು ಜನ ಬಂದು ಇಲ್ಲಿ ಹಬ್ಬಕ್ಕೆ ಬೇಕಾಗಿರೋದನ್ನೆಲ್ಲ ತೊಗೊಂಡೋಗ್ತಾರೆ. ನಾವು ಯೂಶುವಲಿ ವಾರಕ್ಕೆ ಬಂದು ತೊಗೊಂಡೋಗ್ತಾ ಇರ್ತೀವಿ. ಇವತ್ತು ನಾಳೆ ಯುಗಾದಿ ಹಬ್ಬ ಇರೋದ್ರಿಂದ ನಾಳೆ ಬೆಳಗ್ಗೆ ಹೋಗೋದಕ್ಕೆ ಟೈಮ್ ಅಂದರೆ ಲೇಟ್ ಆಗಿಬಿಡುತ್ತೆ ಹೋಗಿ ಬಂದು ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಇವತ್ತೇ ಹೋಗ್ಬಿಟ್ಟು ಎಲ್ಲ ಬೇಕಾಗಿರೋ ಅಂದರೆ ತರಕಾರಿ ಸಾಮಾನೆಲ್ಲ ಏನೂ ತೊಗೊಂಡಿಲ್ಲ. ಜಸ್ಟ್ ಪೂಜೆಗೆ ಬೇಕಾಗಿರೋದನ್ನೆಲ್ಲ ತೊಗೊಂಡ್ವಿ. ಏಕೆಂದರೆ ಹಬ್ಬ ಟೈಮಲ್ಲಿ ಸಿಕ್ಕಾಪಟ್ಟೆ ರೇಟು ಜಾಸ್ತಿ ಇರುತ್ತೆ. ಅಂತ ಮಾರ್ಕೆಟ್ನವರಂತೂ ಮಾತಾಡ್ಸೋದಕ್ಕೆ ಆಗಲ್ಲ. ಯಾಕಂದರೆ ಅವ್ರಿಗೂ ಬಿಸ್ನೆಸ್ ಟೈಮ್ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಡಿಮ್ಯಾಂಡ್ ಮಾಡ್ತಾರೆ. ಸಿಕ್ಕಾಪಟ್ಟೆ ರೇಗಾಡ್ತಿರ್ತಾರೆ. ಮಾತಾಡ್ಸೋದಕ್ಕೆ ಆಗೋದಿಲ್ಲ. ಮತ್ತು ನಮಗೆ ಪೂಜೆಗೆ ಬೇಕಾಗಿರೋ ಐಟಮ್‌ಗಳನ್ನೆಲ್ಲ ತೊಗೊಂಡ್ವಿ. ಅದ್ರ ಜೊತೆಗೆ ಹೊಸ್ತಡಕಿಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ನಿಂಬೆಹಣ್ಣೆಲ್ಲ ತೊಗೊಂಡು ಹೊರಟ್ವಿ. ಬೆಳಗ್ಗೆ ಬೇಗನೆ ನಾನು 6 ಗಂಟೆಗೆಲ್ಲ ಎದ್ದಿದ್ದೆ. 6 ಗಂಟೆಗೆಲ್ಲ ಎದ್ಬಿಟ್ಟು ಹುಡುಗ್ರುಗೆ ಸ್ಕೂಲಿಗೆ ಕಳಿಸ್ಬೇಕಲ್ವಾ, ಬೇಗ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಎಲ್ಲ ತೊಗೊಂಡು ಬಂದ್ವಿ. ಲೇಟಾಗಿ ಹೋದ್ರೆ ಏನು ಗೊತ್ತಾ, ಫ್ರೆಶ್ ಆಗಿರೋದಿಲ್ಲ. ಸ್ವಲ್ಪ ಸೊಪ್ಪುಗಳೆಲ್ಲ ಒಣಗೋದಂಗೆ ಆಗ್ಬಿಟ್ಟಿರುತ್ತೆ. ನಾನು ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೆ. ಸೊ ಇವಾಗ ಸ್ಯಾರಿ ಉಟ್ಕೊಂಡಿದ್ದೀನಿ. ಒಬ್ಬಟ್ಟು ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆ, ರಾಮನಗರಕ್ಕೆ ಬಂದಾದ್ಮೇಲೆ ಇಲ್ಲ, ನಾನು ಬ್ಯಾಂಗ್ಳೂರಲ್ಲಿ ಇರಬೇಕಾದ್ರೆ ಯಾವತ್ತೂ ಅಷ್ಟೇ ಅಂದರೆ ಬ್ಯಾಂಗ್ಳೂರಲ್ಲಿ ಒಬ್ಬಟ್ಟೆಲ್ಲ ಮಾಡ್ತಾನೆ ಇರಲಿಲ್ಲ. ನಾನು ಹಬ್ಬ ಏನಾರ ಇದ್ದರೆ ಊರಿಗೆ ಬಂದುಬಿಡ್ತಾ ಇದ್ದೆ. ರಾಮನಗರದಲ್ಲಿ ಹಬ್ಬ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಹಬ್ಬದ ದಿನವೇ ಒಬ್ಬಟ್ಟು ಮಾಡ್ಕೊತಾ ಇದ್ವಿ. ಸುಮಾರು ಸಲ ನಾವು ಒಬ್ಬಟ್ಟು ಮಾಡಿ ಹಬ್ಬನೂ ಮಾಡ್ತಾ ಇರಲಿಲ್ಲ. ಅಂಗಡಿಯಿಂದ ತೊಗೊಬಂದ್ಬಿಟ್ಟು ಸುಮ್ಮನಾಗ್ಬಿಡ್ತಾ ಇದ್ವಿ. ಬಟ್ ಇವಾಗ ಮಕ್ಕಳೆಲ್ಲ ಇದ್ದಾರಲ್ವ, ಅದಕ್ಕೋಸ್ಕರ ಮನೆಯಲ್ಲೇ ಒಬ್ಬಟ್ಟೆಲ್ಲ ಮಾಡ್ಕೊತೀವಿ. ಅಮ್ಮ ಮೊದಲೆಲ್ಲ ಅಂದರೆ ನಾವು ಚಿಕ್ಕವರಿರಬೇಕಾದ್ರೆ ಹಿಂದಿನ ದಿನವೇ ಒಬ್ಬಟ್ಟು ಮಾಡ್ತಾಯಿದ್ರು. ಸೊ ಹಂಗಾಗಿ ನಾವು ಇವತ್ತು ನಾಳೆ ಊರಿಗೆ ಹೋಗಬೇಕು, ಅದಕ್ಕೋಸ್ಕರ ಇವತ್ತೇ ಒಬ್ಬಟ್ಟು ಮಾಡಿಕೊಂಡು ಬೆಳಗ್ಗೆ ಪೂಜೆ ಮಾಡಿಕೊಂಡು ಊರಿಗೆ ಹೋಗೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಅರ್ಧ ಕೆಜಿ ಕಡಲೆಬೇಳೆನ ತಗೊಂಡು ಒಂದು 2-3 ಸಲ ಕ್ಲೀನಾಗಿ ವಾಶ್ ಮಾಡಿ, ಮತ್ತು ಒಂದು ಗ್ಲಾಸ್ ಅಂದರೆ ಒಂದು ದೊಡ್ಡ ಗ್ಲಾಸಲ್ಲಿ 3 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕಿ 2 ವಿಷಿಲು ಕೂಗಿಸ್ಕೊತಾ ಇದ್ದೀನಿ. ನಮ್ಮ ಅಮ್ಮನ ಹೆಲ್ಪ್ ಇಲ್ಲದೆ ನನಗೆ ಸ್ವಲ್ಪನೂ ಅಡುಗೆ ಮಾಡೋದಕ್ಕೆ ಬರೋದೇ ಇಲ್ಲ. ಏನೇ ಒಂದು ಅರ್ಧ ಗ್ಲಾಸ್ ನೀರು ಹಾಕಬೇಕು ಅಂದರೂ ನಮ್ಮ ಅಮ್ಮನ ಹತ್ರ ಕೇಳಿಕೊಂಡು ಹೇಳಿಸ್ಕೊಂಡೇ ಮಾಡೋದು. ಅಮ್ಮ ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಆದರೆ ತಿಂಡಿಗಳೆಲ್ಲ ಮಾಡೋದಕ್ಕೆ ಬರಲ್ಲ. ಅಂದರೆ ಒಬ್ಬಟ್ಟು, ಚಕ್ಲಿ, ನಿಪ್ಪಟ್ಟೆಲ್ಲ ಮಾಡ್ತಾರಲ್ಲ, ಆ ಥರ ತಿಂಡಿಗಳನ್ನ ಮಾಡೋದಕ್ಕೆ ಬರೋದಿಲ್ಲ. ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಅರ್ಧ ಕೆ ಜಿ ಕಡಲೆಬೇಳೆ ತೊಗೊಂಡಿದ್ದೀನಿ, ಅರ್ಧ ಕೆ ಜಿ ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಇವಾಗ ಒಂದು 1/4 ಕಪ್ಪಲ್ಲಿ 1 ಕಪ್ ಆಗುವಷ್ಟು ಸಣ್ಣ ರವೆನ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ, ಮತ್ತು ಒಂದೇ ಒಂಚೂರು ಉಪ್ಪು, ಜಾಸ್ತಿ ಹಾಕ್ಕೊಳ್ಳೋಂಗಿಲ್ಲ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚಿಕ್ಕ ಗ್ಲಾಸಲ್ಲಿ, ಕಾಫಿ ಗ್ಲಾಸಲ್ಲಿ 3 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ನೀರನ್ನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನನಗಷ್ಟು ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕೆ ಬರೋದಿಲ್ಲ. ನನಗೆ ಯೂಶಲಿ ಈ ತಿಂಡಿಗಳೆಲ್ಲ ಮಾಡೋದಕ್ಕೆ ಬರೋದಿಲ್ಲ. ಅಡುಗೆನೂ ಅಷ್ಟೇ ಅಷ್ಟು ಬರೋದಿಲ್ಲ. ಅಮ್ಮ ಹೇಳ್ಕೊಡ್ತಾರೆ, ಅವ್ರು ಹೇಳ್ಕೊಟ್ಟಂಗೆ ನಾನು ಮಾಡ್ತೀನಿ. ಒಂದು ಅರ್ಧ ಗ್ಲಾಸ್ ನೀರು ಹಾಕಬೇಕು ಅಂದರೂ ನಮ್ಮಮ್ಮನ ಕೇಳಿಕೊಂಡೇ ನಾನು ಮಾಡೋದು. ಅಮ್ಮನಿಗೆ ಅಳತೆ ಎಲ್ಲ ಇಟ್ಕೊಂಡು ಅಡುಗೆ ಎಲ್ಲ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ. ನನಗೆ ಅದೇ ಥರನೇ ಅಳತೆ ಹೇಳ್ಕೊಟ್ಟು ಮಾಡಿಸ್ತಾರೆ. ಮತ್ತು ಇನ್ನೊಂದು ತಿಂಡಿಗಳೆಲ್ಲ ಅವ್ರಿಗೂ ಕೂಡ ಬರೋದಿಲ್ಲ ಮಾಡೋದಕ್ಕೆ. ಏಕೆಂದರೆ ಅವ್ರಿಗೂ ಮೊದಲಿಂದನೂ ರೂಢಿ ಇಲ್ಲ ಮಾಡಿ. ಒಬ್ಬಟ್ಟು, ಕಜ್ಜಾಯ ಅಂತೂ ಯಾವಾಗಲೂ ಮಾಡಿದ್ರೆ ಚೆನ್ನಾಗಿ ಬರ್ತಾನೆ ಇರಲಿಲ್ಲ. ನಾನು ವೀಡಿಯೋ ಮಾಡಬೇಕು ಕಣಮ್ಮ, ನನಗೆ ಒಬ್ಬಟ್ಟು ಮಾಡೋಣ, ಒಬ್ಬಟ್ಟು ಮಾಡೋದು ಹೇಳ್ಕೊಡು ಅಂದಿದ್ದಕ್ಕೆ ಚೆನ್ನಾಗಿ ಬರೋದಿಲ್ಲ, ಹೋಗು ಕಿತ್ತೋಗ್ಬಿಡುತ್ತೆ ಅಂತ ಇದ್ರು. ಹೆಂಗಾದ್ರೂ ಬರಲಿ ಪರವಾಗಿಲ್ಲ ಮಾಡೋಣ ಅಮ್ಮ ಅಂತಂದಿದ್ದಕ್ಕೆ ಸರಿ ಆಯಿತು ಅಂತ ಹೇಳಿದ್ರು. ಅಂದರೆ ಮನೆಗೆ ಮಾಡ್ಕೊತೀವಿ, ಚೆನ್ನಾಗಿ ಬರಲಿ ಬರದೇ ಹೋಗಲಿ. ಯುಗಾದಿ ಹಬ್ಬ ಟೈಮಲ್ಲಿ ಅವತ್ತೊಂದೇ ದಿನವೇ ನಾವು ಒಬ್ಬಟ್ಟು ಮಾಡೋದು, ಅದಾದಮೇಲೆ ಯಾವಾಗೂ ಮಾಡೋದಿಲ್ಲ. ಇವಾಗ ಮೈದಾನ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾದ್ಕೊಂಡಾದ್ಮೇಲೆ ಚೆನ್ನಾಗಿ ಎಣ್ಣೆಲಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಪ್ಲೇಟ್ ಮುಚ್ಚಿ 2 ಅವರು ನೆನೆಯೋದಕ್ಕೆ ಬಿಡ್ತೀವಿ. 2 ಅವರ್ಸ್ ಏನು ಬೇಕಾಗಿಲ್ಲ, ನಾವು ತುಂಬ ಬೇಗನೆ ಮಾಡ್ಕೊಂಬಿಟ್ವಿ. 1 ಅವರ್ ಇಟ್ಟಿದ್ವಿ ಅನಿಸುತ್ತೆ. ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಯೂಸ್ ಮಾಡ್ಕೊಂಡ್ವಿ. ಮತ್ತು ಕಡಲೆ ಬೇಳೆನೂ ಕೂಡ ಬೆಂದಿದೆ. ಈ ಥರ ಉದುರುದ್ರಾಗಿರಬೇಕು. 2 ವಿಷಿಲ್ ಕೂಗಿಸ್ಕೊಂಡ್ರೆ ಸಾಕು. ಜಾಸ್ತಿ ವಿಷಿಲ್ ಕೂಗಿಸ್ಕೊಂಡ್ರೆ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಕಲಸೋಗ್ಬಿಟ್ರೆ ಚೆನ್ನಾಗಿರಲ್ಲ. ಈ ಥರ ಉದುರುದ್ರಾಗಿ ಇರಬೇಕು. ಕಲಸೋಗ್ಬಿಟ್ರೆ ಉಂಡೆ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಗಟ್ಟಿಯಾಗಿ ಬೇಯಿಸ್ಕೊಂಡಿದ್ದೀವಿ. ಮಿಕ್ಸಿಗೆ ಹಾಕ್ಕೊಂಡಾಗ ಸ್ವಲ್ಪ ಗಟ್ಟಿ ಇರುತ್ತೆ, ಆವಾಗ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು.
ಕಡಲೆಬೇಳೆನ ನೀರು ಸೋರೋದಕ್ಕೆ ಇಟ್ಟಿದ್ದೀನಿ. ಇವಾಗ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಹೂರಣ ರೆಡಿ ಮಾಡ್ಕೊಳ್ಳೋದಕ್ಕೆ. ಒಂದು ಬೌಲ್ ಆಗುವಷ್ಟು, ಒಂದು ಮೀಡಿಯಮ್ ಬಟ್ಲಲ್ಲಿ ಒಂದು ಬಟ್ಲಾಗುವಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಸೌಟಷ್ಟು ಆರ್ಗ್ಯಾನಿಕ್ ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಅಂದರೆ ಅದು ಸ್ವಲ್ಪ ಜಾಸ್ತಿ ಇತ್ತು, ಯೂಸ್ ಮಾಡೋಣ ಅಂತಂದ್ಬಿಟ್ಟು 2 ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಗ್ಲಾಸು, ಟೀ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್‌ಗಿನ್ನ ಸ್ವಲ್ಪ ಕಡಿಮೆಯಾಗೆ ನೀರು ಹಾಕ್ಕೊಬೇಕು. ನಮ್ಮಮ್ಮ 2 ಅಂದರೆ ಅರ್ಧ ಗ್ಲಾಸಷ್ಟು ನೀರು ಹಾಕು ಅಂತ ಹೇಳಿದ್ರು. ನಾನು ಕೇಳಿಸ್ಕೊಂಡಿಲ್ಲ. 1 ಗ್ಲಾಸಷ್ಟು ನೀರನ್ನ ಹಾಕೊಂಡ್ಬಿಟ್ಟಿದ್ದೆ. ಸೊ, ಅದಕ್ಕೋಸ್ಕರ ಅಮ್ಮ ಹೇಳಿದ್ರು, "ನೀರು ಜಾಸ್ತಿ ಆದರೆ ಅದು ಚೆನ್ನಾಗಿ ಬರಲ್ಲ" ಅಂತ ಹೇಳಿದ್ರು. ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ತೆಗೆದ್ಬಿಟ್ಟು ಮತ್ತೆ ಇಟ್ಕೊಂಡು, ಮತ್ತೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೆಲ್ಲ ಚೆನ್ನಾಗಿ ಕರಗಾದ್ಮೇಲೆ ಕುದಿ ಬರುತ್ತೆ. ಅದಾದ್ಮೇಲೆ ಕಾಯಿನ ಹಾಕ್ಕೊಬೇಕು. ತುಂಬ ಹೊತ್ತು ಕುದಿಸಿದ್ರೆ ಫುಲ್ಲು ಗಟ್ಟಿಯಾಗ್ಬಿಡುತ್ತೆ, ಹಾಳಾಗ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಇವಾಗ ನೋಡಿ ಕುದಿ ಬರ್ತಿದೆ. ಇವಾಗ ನಾನು ತೆಂಗಿನಕಾಯಿನ ಹಾಕ್ಕೊತಾ ಇದ್ದೀನಿ. 3 ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ರು ಅಮ್ಮ, ಅದನ್ನು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಿವಾಗ. ನಾನು ವೀಡಿಯೋ ಮಾಡ್ತಿರ್ತೀನಲ್ವ, ಅದಕ್ಕೋಸ್ಕರ ಇದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ನನಗೆ ಅಷ್ಟು ಪರ್ಫೆಕ್ಟಾಗಿ ಮಾಡೋದಕ್ಕೆ ಬರೋದಿಲ್ಲ. ಬಟ್ ಆದರೂ ಇವತ್ತು ಯಾವ ಸಲಿನೂ ಚೆನ್ನಾಗಿ ಬಂದಿರಲಿಲ್ಲ. ಈ ಸಲ ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಏನೋ ಗೊತ್ತಿಲ್ಲ, ನಾನು ವೀಡಿಯೋ ಮಾಡಬೇಕಾದ್ರೆ ಯಾವಾಗೂ ಅಷ್ಟೇ ಆಲ್ಮೋಸ್ಟು 100ಅಲ್ಲಿ 90%, 95% ಚೆನ್ನಾಗೇ ಆಗುತ್ತೆ. ಎಲ್ಲೋ ಒಂದೊಂದಷ್ಟೇ ಚೆನ್ನಾಗಾಗೋದಿಲ್ಲ. 100ಅಲ್ಲಿ 1, 2 ಅಷ್ಟೇ ಚೆನ್ನಾಗಾಗೋದಿಲ್ಲ. ಇವತ್ತು ಕೂಡ ಅಷ್ಟೇ ಒಬ್ಬಟ್ಟು ತುಂಬ ಚೆನ್ನಾಗಾಗಿತ್ತು. ಕಾಯಿ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಇವಾಗ ಸೋರ್ಸಿ ಇಟ್ಕೊಂಡಿರೋ ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ಅದನ್ನು ಕೂಡ ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೊಬೇಕು. ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಹೂರಣ ರೆಡಿ ಆಗುತ್ತೆ. ಅದಕ್ಕೆ ಒಂದು 3ರಿಂದ 4 ಏಲಕ್ಕಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಬಿಡಿಸಾಕೊಂಡು ಮತ್ತೆ ಚೆನ್ನಾಗಿ ಹುರ್ಕೊಂಡು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಅದಾದಮೇಲೆ ರುಬ್ಕೊಬೇಕು. ಮತ್ತು ಸ್ಟವ್‌ನ ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಂಡಿದ್ದೀನಿ. ತುಂಬ ಜೋರು ಉರಿ ಇಟ್ಕೊಂಡು ಹುರಿಯೋಕ್ಕೋದ್ರೆ ಸೀದೋಗ್ಬಿಡುತ್ತೆ. ಸೀದೋದ್ರೆ ಫುಲ್ಲು ಟೇಸ್ಟು ಹಾಳಾಗ್ಬಿಡುತ್ತೆ. ಇವಾಗ ಚೆನ್ನಾಗಿ ಹುರ್ಕೊಂಡಾಗಿದೆ. ಸ್ವಲ್ಪ ಅಂದರೆ ಸ್ವಲ್ಪ ಹೊತ್ತು ಬಿಟ್ಟು ತಣ್ಣಗಾಗಿದೆ. ಇವಾಗ ಮಿಕ್ಸಿ ಜಾರ್‌ಗೆ ಹಾಕ್ಕೊತಾ ಇದ್ದೀನಿ. ಒಂದೇ ಸಲ ಜಾಸ್ತಿ ಹಾಕ್ಕೊಂಡು ರುಬ್ಬಾರ್ದು. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಬೇಕು. ನಾನಿಲ್ಲಿ 2 ಸೌಟು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಒಂದು 3, 4 ಸಲ ಅಮ್ಮನೇ ರುಬ್ಕೊಟ್ರು. ನಾನು ವೀಡಿಯೋಗೆ ಮಾತ್ರ ಒಂದು ಸಲ ರುಬ್ಕೊಂಡಿದ್ದೀನಿ ಅಷ್ಟೇ. ಮತ್ತು ನಾನು ಮೊದಲು ಕಾಮಿಡಿ ರೀಲ್ಸ್ ಅಂದರೆ ಒಂದು 6 ಮಂತ್ಸಿಂದ ವ್ಯೂಸ್ ಎಲ್ಲ ಚೆನ್ನಾಗಿ ಬರೋಕ್ಕೆ ಶುರು ಆದಮೇಲೆ ನಾನು ಒಂದು ಮಧ್ಯ ಕಾಮಿಡಿ ರೀಲ್ಸ್ ಎಲ್ಲ ಮಾಡ್ತಾಯಿದ್ದೆ. ಸ್ವಲ್ಪ ದಿನದಿಂದ ಯಾಕೋ ಮೈಂಡು ಅಂದರೆ ಅಷ್ಟು ಮೂಡು ಚೆನ್ನಾಗಿರ್ತಿರ್ಲಿಲ್ಲ, ಬೇಜಾರಾಗ್ತಾಯಿತ್ತು. ಅದಕ್ಕೋಸ್ಕರ ಏನೂ ಮಾಡ್ತಾ ಇರಲಿಲ್ಲ. ಜಸ್ಟ್ ಕುಕ್ಕಿಂಗ್ ವೀಡಿಯೋಸ್ನ ಮಾತ್ರ ಮಾಡ್ಕೊಂಡಿದ್ದೆ. ಇನ್ನು ಮುಂದಕ್ಕೆ ಸ್ವಲ್ಪ ಕಾಮಿಡಿ ರೀಲ್ಸ್‌ಗಳನ್ನು ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇನ್‌ಸ್ಟಾಗ್ರಾಮದಲ್ಲಿ ನಾನು ಐ ಆಮ್ ಸುಮಾರಾಣಿ ಪೇಜಲ್ಲೇ ಅದನ್ನು ಹಾಕ್ತಾಯಿದ್ದೆ. ಸಪ್ರೇಟಾಗಿ ಇವಾಗ ಅದಕ್ಕೆ ಬೇರೆ ಐಡಿನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಒಂದರಲ್ಲೇ ಹಾಕೋದು ಬೇಡ ಅಂತೇಳ್ಬಿಟ್ಟು. ಸೊ, ಯೂಟ್ಯೂಬಲ್ಲಿ ಮೊದಲು ನಾನು ಕಾಮಿಡಿ ರೀಲ್ಸ್ ಎಲ್ಲ ಹಾಕಬೇಕಾದ್ರೆ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾಯಿತ್ತು. ತುಂಬ ಜನ ಇಷ್ಟಪಡ್ತಾಯಿದ್ರು. ಸೊ, ಅದಕ್ಕೋಸ್ಕರ ಇದರಲ್ಲೂ ಮಧ್ಯ ಒಂದೊಂದು ಹಾಕ್ಕೊಂಡು ಹೋಗ್ತೀನಿ. ಸೊ, ಇಷ್ಟ ಆದರೆ ನೋಡಿ. ಫುಲ್ ಎಲ್ಲ ರುಬ್ಕೊಂಡಾಗಿದೆ. ಲಾಸ್ಟಲ್ಲಿ ರುಬ್ಕೊಂಡಿದ್ದೀನಿ. ಫುಲ್ಲು ಎಷ್ಟಾಗುತ್ತೋ ಅಷ್ಟು ನೈಸಿಗೆ ರುಬ್ಕೊಂಡಿದ್ದೀನಿ. ಈ ಥರ ಗಟ್ಟಿಯಾಗಿರಬೇಕು, ತೆಳು ಇರಬಾರ್ದು. ಅದಕ್ಕೋಸ್ಕರ ನಾನು ನೀರನ್ನ ಸ್ವಲ್ಪ ತೆಗೆದ್ಬಿಟ್ಟಿದ್ದು. ಒಂದು ಬಟ್ಲಷ್ಟು ಹೂರಣ ರೆಡಿಯಾಗಿದೆ. ಇದು ಬೇಳೆ ಬೇಯಿಸ್ಕೊಂಡಿರೋ ನೀರು. ಇದರಲ್ಲಿ ನಾನು ಒಬ್ಬಟ್ಟು ಸಾರು ಕೂಡ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಮತ್ತು ಹೂರಣನ ಉಂಡೆ ಉಂಡೆ ಮಾಡಿ ಇಟ್ಕೊಳ್ಳೋದಕ್ಕೆ ಒಂದು ಪ್ಲೇಟ್‌ಗೆ ಎಣ್ಣೆ ಸವರಿ ಇಟ್ಕೊಂಡಿದ್ದೀನಿ. ಮತ್ತು ಕನಕ ಕೂಡ ರೆಡಿಯಾಗಿದೆ. ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ನಾದಿಸ್ಕೊಂಡಿದ್ದೀನಿ. ಕನಕ ಅಷ್ಟು ಪರ್ಫೆಕ್ಟಾಗಿ ಬಂದಿಲ್ಲ. ಆದ್ರೂ ಉಂಡೆ ಏನು ಸ್ವಲ್ಪನೂ ಹಾಳಾಗಿಲ್ಲ, ಚೆನ್ನಾಗಿ ಬಂದಿದೆ. ಹೂರ್ಣ ಕೂಡ ಚೆನ್ನಾಗಿ ಬಂದಿದೆ. ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ. ನೀರು ನಾನು ಅದಕ್ಕೆ ಸ್ವಲ್ಪ ಕಡಿಮೆ ಮಾಡಿದ್ದು. ತೆಳ್ಳಗಾಗ್ಬಿಟ್ರೆ ಈ ಥರ ಬರೋದಿಲ್ಲ. ಚೆನ್ನಾಗಿ ಬಂದಿದೆ ಉಂಡೆ ಕೂಡನೂ. ಒಂದು ಸ್ವಲ್ಪ ಉಂಡೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇವಾಗ ಒಬ್ಬಟ್ಟನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಕನಕನ ಸ್ವಲ್ಪ ಸ್ವಲ್ಪನೇ ಅಂದರೆ ಒಂದು ಸ್ವಲ್ಪ ತೊಗೊಂಡು ಚೆನ್ನಾಗಿ ಉಂಡೆ ಮಾಡ್ಕೊಂಡಿದ್ದೀನಿ. ಕನಕ ಕೈಗೆ ಸ್ವಲ್ಪನೂ ಅಂಟಬಾರ್ದು, ಆವಾಗ ಉಂಡೆ ಚೆನ್ನಾಗಿ ಬರುತ್ತೆ. ಒಂದೊಂದು ಚೂರು ಅಂಟಿದಿದೆ, ಆದ್ರೂ ಪರವಾಗಿಲ್ಲ, ಚೆನ್ನಾಗಾಗಿದೆ, ಏನು ಪ್ರಾಬ್ಲಮ್ ಆಗಿಲ್ಲ. ಈ ಥರ ತಟ್ಕೊಂಡು ಅದಾದಮೇಲೆ ಹೂರ್ಣ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಇಟ್ಕೊಂಡು ಚೆನ್ನಾಗಿ ರೌಂಡ್ ಶೇಪಿಗೆ ಮಾಡಿಕೊಂಡು ಆಮೇಲೆ ತಟ್ಕೊಬೇಕು.
ಆಲ್ಮೋಸ್ಟು ನಮ್ಮ ಕಡೆಯವ್ರಿಗೆಲ್ಲರಿಗೂ ಗೊತ್ತೇ ಇರುತ್ತೆ. ಅವರಷ್ಟು ಸುಮಾರು ಜನ ನನಗೆ ಗೊತ್ತಿರೋರು ನಮ್ಮ ಕಡೆಯವರು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ. ಅದರಲ್ಲಿ ನಮಗೆ ಸರಿಯಾಗಿ ಮಾಡಕ್ಕೆ ಬರೋದಿಲ್ಲ ಅಂತ ಅನಿಸುತ್ತೆ. ಒಂದು ಸ್ವಲ್ಪ ಒಂದು 3ರಿಂದ 4 ಉಂಡೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಬ್ಬಟ್ಟು ತಟ್ಕೊಳ್ಳೋದಕ್ಕೆ ಒಂದು ತಟ್ಟೆನ ದಬಾಕಿ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಬಟರ್ ಪೇಪರ್‌ನ ಇಟ್ಕೊಂಡು ಎಣ್ಣೆ ಸವರ್ಕೊಂಡಿದ್ದೀನಿ. ಇವಾಗ ಮಾಡಿಟ್ಕೊಂಡಿರೋ ಉಂಡೆನ ಹಾಕ್ಕೊಂಡು ಮತ್ತೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ತಟ್ಕೊತೀನಿ. ಏಕೆಂದರೆ ಕಿತ್ತೋಗಬಾರ್ದು ಅಂತ ಹೇಳ್ಬಿಟ್ಟು. ಬೇಯಿಸ್ಬೇಕಾದ್ರೆ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿನ ಯೂಸ್ ಮಾಡಿದ್ದೀನಿ. ಅದು ಬಿಟ್ಟರೆ ಜಾಸ್ತಿ ಎಣ್ಣೆ ಯೂಸ್ ಮಾಡಿಲ್ಲ. ಬಟ್ ಇದೆಲ್ಲ ಏನು ಗೊತ್ತಾ? ಎಣ್ಣೆ ಯೂಸ್ ಮಾಡಿದ್ರೇ ಚೆನ್ನಾಗಿ ಬರೋದು, ಇಲ್ಲಾಂದರೆ ಚೆನ್ನಾಗಿ ಬರೋದಿಲ್ಲ. ಉಂಡೆನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸವರ್ಕೊಂಡು ನಿಧಾನಕ್ಕೆ ತಟ್ಕೊಬೇಕು. ಜೋರಾಗಿ ತಟ್ಕೊಂಡ್ರೆ ಕಿತ್ತೋಗ್ಬಿಡುತ್ತೆ. ಮತ್ತು ಕನಕ ಸೈಡಿಗೆ ಹೊರ್ಟೋಗ್ಬಿಡುತ್ತೆ. ನೋಡಿಕೊಂಡು ತಟ್ಕೋಬೇಕು. ಇವಾಗ ತಟ್ಕೊಂಡಿದ್ದೀನಿ. ಮತ್ತು ಸ್ಟವ್ ಹಚ್ಕೊಂಡು ಹೆಂಚು ಕೂಡ ಇಟ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಕಾದಿದೆ. ಇವಾಗ ಬೇಯಿಸ್ಕೊತಾ ಇದ್ದೀನಿ. ಆಲ್ರೆಡಿ ಒಂದು ಬೇಯಿಸ್ಕೊಂಡಿದ್ದೀನಿ. ಇದು ಎರಡನೇದನ್ನ ಹಾಕ್ಕೊತಾ ಇದ್ದೀನಿ. ದೋಸೆ ಮಾಡೋ ಹಂಚನ್ನ ತಗೊಂಡಿದ್ದೀನಿ. ಹಂಚು ಫುಲ್ಲು ಚೆನ್ನಾಗಿ ಕಾದಾದ್ಮೇಲೆ ಸ್ಟವ್‌ನ ಲೋ ಫ್ಲೇಮಲ್ಲಿ ಇಟ್ಕೊಂಡು 2 ಸೈಡಲ್ಲೂ ನಿಧಾನಕ್ಕೆ ಬೇಯಿಸ್ಕೊಂಡಿದ್ದೀನಿ. ತುಂಬ ಜೋರು ಉರಿಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಒಬ್ಬಟ್ಟು ಫುಲ್ಲು ಕಪ್ಪಗಾಗ್ಬಿಡುತ್ತೆ. ಚೆನ್ನಾಗಾಗೋದಿಲ್ಲ. ನಮ್ಮಮ್ಮ ನಿನ್ನೆ ಹೇಳ್ತಾ ಇದ್ರು, ಎಲ್ಲ ಕಿತ್ತೋದಂಗೆ ಆಗ್ಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ ಹಾಗೆ ಹಿಂಗೆ ಅಂತ. ಬಟ್ ಏನೂ ಆಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಲಾಸ್ಟ್ ಟೈಮ್ ಮಾಡಿದಾಗ ಫುಲ್ ಎಲ್ಲ ಕಿತ್ತೋಗ್ಬಿಟ್ಟು ಚೆನ್ನಾಗಾಗಿರಲಿಲ್ಲ. ಮತ್ತು ಅದಕ್ಕೆ ಹಿಂದಿನ ಸಲ ಎಲ್ಲ ನಾವು ಒಬ್ಬಟ್ಟು ಮಾಡೇ ಇರಲಿಲ್ಲ. ಅಂಗಡಿಯಿಂದ ತರಿಸ್ಕೊಂಡಿದ್ವಿ. ಅಂದರೆ ಕಾಯಿ ಒಬ್ಬಟ್ಟನ್ನ ತರಿಸ್ಕೊಂಡಿದ್ವಿ. ನಮ್ಮಮ್ಮ ಉಂಡೆ ಮಾಡಿಕೊಡ್ತಾಯಿದ್ರು. ನಾನು ತಟ್ಕೊಂಡು ಅಲ್ಲಲ್ಲೇ ಬೇಯಿಸ್ಕೊತಾ ಇದ್ದೆ. ಏನೂ ಕಷ್ಟನೇ ಅಂತ ಅನ್ನಿಸ್ಲಿಲ್ಲ. ಸ್ವಲ್ಪ ಬೇಗನೆ ಆಗೋಯ್ತು ಎಲ್ಲನೂವೆ. ಅಪ್ಪನೂ ಯಾವಾಗಲೂ ಪದ ಆಡ್ತಾ ಇರೋದಲ್ಲೇ ನಮ್ಮ ಹಾಡು ಹೇಳ್ತಾ ಅದಕ್ಕೆ ನೀನು ಅಪ್ಪನ ನೆನ್ಸ್ಕೊಂಡದ್ದು. ಇನ್ಮೇಲೆ ಸಿಕ್ಕಾಪಟ್ಟೆ ಬಿಸಿಲಿರುತ್ತಲ್ವ, ಸೊ ಹಂಗಾಗಿ ನೀರು ಜಾಸ್ತಿ ಕುಡಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಾಡಿ ಹೈಡ್ರೇಟಾಗಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ನಮ್ಮ ಪಾಪನೂ ಹಂಗೆ ಆಡ್ತದಲ್ಲಮ್ಮ, ಕುಡಿತದೆ. ರಾತ್ರಿ ಅದೇನೋ ಆಡಳ್ತಿತ್ತು ಕನ್ವರ್ಸ್ಕೊಂಡು. ಇದು ತಕ್ಷಿ ನೋಡವ, ಚೀಕು ನೋಡವ, ನನಗೆ ಒಬ್ಬಟ್ರವ, ನನಗೆ ಒಡ್ಬಿಟ್ರವ. ನೋಡು ಎಷ್ಟು ಚೆನ್ನಾಗಿ ಗೊತ್ತಾವ ಇವಾಗಮ್ಮ. ಸದ್ಯಕ್ಕೆ ಇಷ್ಟು ಬಂದು ಸಾಕು ನಮಗೆ. ನಾವು ಯಾವಾಗ ಏನೋ ಟ್ರೈ ಮಾಡಿದ್ರು ಏನೋ ಸ್ವಲ್ಪನೂ ಹಾಳಾಗಲ್ಲ ಅಲ್ವನಮ್ಮ. ಎಲ್ಲೋ ಅಪರೂಪ ಹಾಳಾಗದಲ್ವಮ್ಮ. ಬಟ್ ಇದನ್ನು ಯಾವಾಗಲೂ ಅದೇ ಒಂದು ಸ್ವಲ್ಪ ಒಡೆದೋಗ್ಬಿಡೋದು ಅಷ್ಟೇ ನಾವೇ. ನಾನು ಹಾಡು ಹೇಳ್ಕೊಂಡು ಒಬ್ಬಟ್ಟು ಬೇಯಿಸ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರೋದಕ್ಕೆ ನಮ್ಮಮ್ಮ ನಮ್ಮಪ್ಪನ ನೆನೆಸ್ಕೊತವ್ರೆ. ನಮ್ಮಪ್ಪನೂ ಅಷ್ಟೇ ಯಾವಾಗಲೂ ಜೋರಾಗಿ ಹಾಡು ಹೇಳ್ಕೊಂಡು ಕೂತ್ಕೊಳ್ಳೋರು ಮನೆ ಬಾಗ್ಲತ್ರ. ಸೊ ನಮ್ಮಮ್ಮನಿಗೆ ನಮ್ಮಪ್ಪ ನೆನಪಾಗ್ಬಿಟ್ಟಿದ್ದಾರೆ. ಸೊ ಹೇಳ್ತಾಯಿದ್ರು, ನಿಮ್ಮಪ್ಪ ಆಡ್ದಂಗೆ ಆಡ್ತೀಯಾ ಅಂತ ಹೇಳ್ಬಿಟ್ಟು. ಮತ್ತು ನನ್ನ ಚಿಕ್ಕ ಮಗನೂ ಅಷ್ಟೇ, ಅವನು ನನ್ನಂಗೆ ಆಡ್ತಾ ಇರ್ತಾನೆ. ಡ್ಯಾನ್ಸ್ ಮಾಡೋದಕ್ಕೆ ಏನು ಬರೋದಿಲ್ಲ, ಸುಮ್ಮನೆ ಹಂಗೆ ಹಿಂಗೆ 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 ಅಂತ ಇರ್ತೀನಿ ಅಷ್ಟೇ. ಮತ್ತು ಒಬ್ಬಟ್ಟೆಲ್ಲ ಆಲ್ಮೋಸ್ಟು ಬೇಯಿಸ್ಕೊಂಡಾಗಿದೆ. ಈ ಥರ ಒಂದು ಡೈನಿಂಗ್ ಟೇಬಲ್ ಮೇಲೆ ನ್ಯೂಸ್ ಪೇಪರ್ನ ಹಾಕ್ಬಿಟ್ಟು ಅದ್ರ ಮೇಲೆ ಬೇಯಿಸ್ಕೊಂಡಿರೋ ಒಬ್ಬಟ್ಟನ್ನ ಹಾಕ್ಕೊತಾ ಇದ್ದೀವಿ. ಒಂದ್ರ ಮೇಲೆ ಒಂದು ಇಟ್ಟರೆ ಬಿಸಿಗೆಲ್ಲ ಕಚ್ಕೊಂಡ್ಬಿಡುತ್ತೆ. ಮತ್ತು ಅಮ್ಮ ಹೇಳ್ತಾಯಿದ್ರು, ಒಂದು ಬಾಕ್ಸ್ಗೆ ಏನಕ್ಕಾದ್ರೂ ಹಾಕಿಟ್ರೆ, ಇಲ್ಲಾಂದರೆ ಒಂದ್ರ ಮೇಲೆ ಒಂದು ಹಾಕ್ಬಿಟ್ರೆ ನಾರು ಥರ ಆಗಿಬಿಡುತ್ತೆ. ಈ ಥರ ಒಣಗಿಸ್ಬಿಟ್ಟು ಇಟ್ಕೋಬೇಕು ಅಂತ. ಅದಕ್ಕೆ ನಾನು ಹೇಳಿದೆ ಸಾಯಂಕಾಲವರೆಗೂ ಇರಲಿ, ಅದಾದಮೇಲೆ ಬಾಕ್ಸ್ಗೆ ಹಾಕಿ ಎತ್ತಿಡಮ್ಮ, ಇಲ್ಲಾಂದರೆ ಏನಾದರೂ ಜಿರಳೆ ಅದು ಇದು ಓಡಾಡಿಬಿಡುತ್ತೆ ಅಂತ ಹೇಳಿದೆ. ಸೊ ಸಾಯಂಕಾಲ ಆದಮೇಲೆ ತೆಗೆದಿಟ್ಕೊಂಡ್ವಿ. ಮತ್ತು ಈ ಥರ ಕಾಣಿಸ್ತಿದೆ ಒಬ್ಬಟ್ಟು. ಆಲ್ಮೋಸ್ಟು ಚೆನ್ನಾಗೇ ಬಂದಿದೆ. ಒಂದು ಪಾರ್ಸಲ್ ಬಂದಿತ್ತು. ಒಂದು ನೈಟಿ ಬುಕ್ ಮಾಡಿದ್ದೆ, ಒಂದು 400 ರೇಂಜಲ್ಲಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ.
ಇವಾಗ ಒಬ್ಬಟ್ಟು ಸಾಂಬಾರನ್ನ ಮಾಡ್ಕೊಳ್ಳೋದಕ್ಕೆ ಹುಣಸೆ ಹಣ್ಣನ್ನ ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಇವಾಗ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಮೆಣಸು, ಕಾಳುಮೆಣಸು, 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬಿಸಿ ಆಗ್ಬಿಟ್ಟಿತ್ತು. ಸ್ಟವ್‌ನ ಆಫ್ ಮಾಡ್ಕೊಂಡಿದ್ದೀನಿ. ಮತ್ತು ಬೇಳೆ ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ 2 ಸ್ಪೂನಷ್ಟು. ಅದ್ರ ಜೊತೆಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕಪ್ಪಗಾಗಬಾರ್ದು, ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಬೇಕು. ಬಾಣಲಿ ಫುಲ್ಲು ಬಿಸಿ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಸ್ಟವ್‌ನ ಆಫ್ ಮಾಡಿಕೊಂಡು ಆ ಬಿಸಿ ಬಾಣಲೆಲೇ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊತಾ ಇದ್ದೀನಿ. ಮತ್ತು ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಬೇಕು. ಇದ್ರ ಜೊತೆಗೆ ನಾನು ಆವಾಗಲೇ ನೆನೆಸಿಟ್ಕೊಂಡಿದ್ನಲ್ವ ಹುಣಸೆ ಹಣ್ಣು, ಅದು ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಅಮ್ಮ ರುಬ್ಬಿಬಿಟ್ಟಿದ್ದಾರೆ. ನನಗೆ ಹೇಳೇ ಇಲ್ಲ. ಸೊ ಹಂಗಾಗಿ ವಿಡಿಯೋ ಕವರ್ ಆಗಿಲ್ಲ. ರುಬ್ಕೊಂಡಿರೋದು ಈ ಥರ ಕಾಣಿಸ್ತಾ ಇದೆ. ಇವಾಗ ಒಂದು ಚಿಕ್ಕ ಪಾತ್ರೆನ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಬೇರೆ ಏನು ಹಾಕಂಗಿಲ್ಲ ಇದಕ್ಕೆ. ರುಬ್ಕೊಂಡಿರೋದನ್ನ ಹಾಕ್ಕೊಂಡು ಇದನ್ನು ಸ್ವಲ್ಪ ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ನೀರು ಹಾಕೋದಕ್ಕಿಂತ ಮುಂಚೆ. ಎಣ್ಣೆಲೇ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ರುಬ್ಕೊಂಡಿರೋ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ. ಮಸಾಲೆದು ಅಂದರೆ ಖಾರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಬೇಳೆ ಬೇಯಿಸ್ಕೊಂಡಿರೋ ನೀರಿತ್ತಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮತ್ತೆ ಸ್ವಲ್ಪ ನೀರನ್ನ ಹಾಕ್ಕೊತಾ ಇದ್ದೀನಿ. ಇದು ತಿಳಿ ಸಾರು ಥರ ಇರುತ್ತೆ. ತುಂಬ ಗಟ್ಟಿನೂ ಇರಲ್ಲ, ತುಂಬ ತೆಳುನೂ ಇರಲ್ಲ. ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇದು ರುಚಿ ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ಲು, ಏನೂ ಹಾಕಂಗಿಲ್ಲ. ಇದು ನಮ್ಮ ಅಜ್ಜಿ ಮಾಡ್ತಾಯಿದ್ರು, ನನಗೆ ಸಿಕ್ಕಾಪಟ್ಟೆ ಫೇವ್ರೇಟು. ಮತ್ತು ಚೆನ್ನಾಗಿ ಕುದಿ ಬಂದಾದಮೇಲೆ ಸ್ಟವ್‌ನ ಆಫ್ ಮಾಡಿಕೊಂಡ್ರೆ ಸಾಕು. ಒಬ್ಬಟ್ಟು ಸಾಂಬಾರು ರೆಡಿ ಆಗುತ್ತೆ. ಮತ್ತು ಬಿಸಿ ಅನ್ನ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಅಂದರೆ ಮಧ್ಯಾಹ್ನ ಒಬ್ಬಟ್ಟು ಮಾಡ್ಕೊಂಡ್ವಿ. ನಿನ್ನೆ ದಿನದ್ದು ಸಾಂಬಾರಿತ್ತು, ಅದರಲ್ಲಿ ಮಧ್ಯಾಹ್ನ ಊಟ ಮಾಡ್ಕೊಂಡ್ವಿ. ಇವಾಗ ರಾತ್ರಿಗೆ ಒಬ್ಬಟ್ಟು ಸಾಂಬಾರಲ್ಲಿ ಊಟ ಮಾಡ್ತಾಯಿದ್ದೀವಿ. ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.